ನಾವೊಂದು ಒಂದು ವಿಚಾರ ಮಾತಾಡೋಕಿತ್ತಿಲ್ಲ. ಕಾರಣ ಮರ ನಮ್ಗೆ ಹುಷಾರಿಲ್ದಿದ್ರೆ ಡಾಕ್ಟರ್ ನಮ್ಮನ್ನು ಕಾಪಾಡ್ತಾರೆ, ಬೆಂಕಿ ಬಿದ್ರೆ ಬೈರ್ನವ್ರು ಕಾಪಾಡ್ತಾರೆ, ಕಡೆಗೆ ಅಂತ ನಮ್ಗೆ ಏನಾದ್ರು ತೊಂದರೆ ಪೊಲೀಸರು ನಮ್ಮನ್ನು ಕಾಪಾಡ್ತಾರೆ. ಆರ ಇಡೀ ದೇಶನ ಗಡಿ ಕಾಪಾಡೋದಂದ್ರೆ ನಮ್ಮ ಸೈನಿಕರು ಮಾತ್ರ ಮರೆಯ, ಬೇರೆ ಯಾರ ಹತ್ರ ಆತಿಲ್ಲ. ಒಂದು ಒಳ್ಳೆ ವ್ಯಕ್ತಿ ವಿಚಾರ ಇವತ್ತು ಮಾತಾಡೋಕಿತ್ತು. ಆ ವ್ಯಕ್ತಿ ಯಾರಂತ ಹೇಳಿದ್ರೆ ಇವತ್ತಿನ ಮಕ್ಕಳು 18 ವರ್ಷ ಯಾರು ಕೂಡಲೇ ಯಾವ ಬ್ರ್ಯಾಂಡ್ ಕೊಡೋದು, ಎಲ್ಲಿ ಪಾರ್ಟಿ ಮಾಡೋದು, ಎಲ್ಲಿ ಮಜಾ ಮಾಡೋದು ಅಂತ ಅಂತವ್. ಆದ್ರೆ ಅನೂಪ್ ಪೂಜಾರಿ ಹಂಗಲ್ಲ ಮರ್ರೆ. 18 ವರ್ಷ ಆದ ಕೂಡಲೇ ನಾನೊಬ್ಬ ಸೈನಿಕ ದೇಶ ಕಾಯ್ಬೇಕಂತ ಹೇಳಿ ಆರ್ಮಿಗೆ ಹೋಗಿ ಸೇರ್ಕೊಂಡ್ರು. ಭೋಜಣ್ಣ ನಮ್ಗೆಲ್ಲ ಒಂದು 25 kg ಅಕ್ಕಿ ಹೊರಕ್ಕೆ ಭಾರಿ ಕಷ್ಟ ಆಗ್ತದೆ. ಆದ್ರೆ ನಮ್ಮ ಸೈನಿಕರು ಇವತ್ತಿಗೂ 100-150 kg ಮದ್ದು ಗುಂಡು ತುಂಬುದು ಬ್ಯಾಗ್ ಅನ್ನ ಬೆನ್ನ ಮೇಲೆ ಹಾಕೊಂಡು ಗುಡ್ಡ ಕಾಡ ಅಂದೆ ಹತ್ತಿ ಹೇಳಿದ್ರು. ಶತ್ರುಗಳು ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಭೋಜಣ್ಣ. ಕಾಣಿ ಈಗ ನಾವು ಭಾರತ ಮಾತೆ ಅಂದೇಳಿ ಕರೀತೀವಿ. ಹೌದು, ಭಾರತ ಮಾತೆ ಅಂದ್ರೆ ಎಂತ ತಪ್ಪು ಸರಿಯೋ ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಭಾರತ ಮಾತೆ ಅಂದೇಳಿ ಹೇಳ್ರೆ ಒಂದು ಮಗಿನ 9 ತಿಂಗಳು ಹೊತ್ತಿ ಎತ್ತು ಸಾಕಿ ಸಲ್ಗಿ ಎದಿ ಮಟ್ಟಕ್ಕೆ ಬೆಳೆಸಿ, ಮಗನೇ ನೀನು ಹೋಗಿ ದೇಶದಲ್ಲಿ ಗಡಿಕಾಯಿ ಹೋಗಂದೇಳಿ ಕಳಿಸಿ ಕೊಡ್ತಾಳೆ ಕಾಣಿ, ಅವಳು ಭಾರತ ಮಾತೆ. ಈಗ ಎಲ್ಲ ಒಬ್ಬ ಸೈನಿಕನ ಮದುವೆ ಐಕರೆ ಹಿಂದು ಮುಂದೆ ಕಾಣ್ತಾರೆ. ಹೌದಪ್ಪ. ಆದ್ರೆ ಕಾಣಿ ಯಾಕೆ ಗಡಿಯಲ್ಲಿ ನಮಗೋಸ್ಕರ ಈ ದೇಶ ಕಾಯ್ತಾ ಇರ್ತಾರೆ. ಎಷ್ಟೊತ್ತಿ ಶತ್ರುಗಳ ಗುಂಡು ಬಂದವ್ರು ಎದಿ ತಾಕತ್ತೋ ಏನೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಅವ್ರು ಪ್ರಾಣ ಹೊತ್ತಂತ ಅವರಿಗೆ ಗೊತ್ತಿರೋದಿಲ್ಲ. ಅದೆಲ್ಲ ಗೊತ್ತಿದ್ದು ಅಂತ ಒಬ್ಬ ವೀರ ಯೋಧನ ಕರ್ಕೊಂಡು ಹಸೆಮಾಣಿ ಏರ್ತಾಳ ಕಾಣಿ, ಅವಳಿಗೆ ಭಾರತ ನಾರಿ ಪ್ರಶಸ್ತಿ. ಭಾರತ ನಾರಿ ಪ್ರಶಸ್ತಿ ಭೋಜಣ್ಣ. ಇವತ್ತು ನಮ್ಮ ರಾಷ್ಟ್ರ ಧ್ವಜ ಹಾರ್ತಿತ್ತಂತ ಹೇಳ್ರೆ ಅದು ಯಾವ ಗಾಳಿಯಿಂದಲ್ಲ, ಅದು ನಮ್ಮ ಸೈನಿಕರು ಆಡೋ ಉಸಿರಿಂದ. ಸಾವು ಅನ್ನೋದು ಚರಿತ್ರೆ ಈಗ ಭೋಜಣ್ಣ. ನಮ್ಮಂತರ ಸತ್ರೆ 4 ಜನ ತಕೊಂಡೆ ಸುಟ್ಟಾಕ್ತಾರೆ, ಆದ್ರೆ ಸೈನಿಕರ ಸಾವು ಹಂಗ ಆಗ್ತಿಲ್ಲ ಭೋಜಣ್ಣ. ಮೊನ್ನೆ ಕಾಣಿ ತಿಕ್ಕಟ್ಟಿಂದ ಬರ್ತಿರುವಂತ ಮೆರವಣಿಗೆನ್ ಕಂಡ ಜನಸಾಗರ ಕಂಡ್ರೆ ಅದು ಒಂಥರ ಯಾರಿಗಾದ್ರೂ ಮನ್ಸು ಕರ್ಬುದೇ ಭೋಜಣ್ಣ. ನಾನು ಕಣ್ಣಾರ ಕಂಡದ ಒಂದು ಮಾತು ಹೇಳ್ತೀನಿ. ನಾನು ಅಲ್ಲಿ ಕಾಂತ್ ನಿಂತಿದ್ದೆ ಭೋಜಣ್ಣ. ಯಾವ್ದೋ ಭದ್ರಾವತಿಗೆ ಒಂದು ಸಣ್ಣ ಶಾಲೆ ಮಕ್ಕಳ ಪೂರ್ ಗಾಡಿ ಹೋಗ್ತಾ ಇತ್ತು. ಅವ್ರು ಸೈಡಿಗೆ ಹಾಕ್ರು. ಆ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಓಡ್ ಬಂದು ಆ ಶವಯಾತ್ರ ಹಾಕೋತಿ ಹಿಂಗ್ ಮಾಡ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ನಿಂತಿದ್ದ ಭೋಜಣ್ಣ. ಅದನ್ನು ಕಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ನಾವಿಲ್ಲ ಇಂಥ ಕಾರ್ಯಕ್ರಮ ಎಲ್ಲ ಮಾಡ್ತಿತ್ತಂದೇಳಿ ಹೇಳ್ರೆ ಅದಕ್ಕೆ ನಮ್ಮ ಸೈನಿಕರೇ ಕಾರಣ ಭೋಜಣ್ಣ. ನಮ್ಮ ಕಷ್ಟನೆಲ್ಲ ಹೇಳ್ಕಂತಾರ, ಅವ್ರ ಕಷ್ಟ ಅವ್ರು ಯಾವತ್ತೂ ಹೇಳ್ಕಂತಿಲ್ಲ, ಮನೆಗೂ ಹೇಳ್ಕಂತಿಲ್ಲ ಭೋಜಣ್ಣ. ನಾವು ಸೈನಿಕರಿಗೆ ಯಾವತ್ತೂ ಬೆಲೆ ಕೊಡ್ತು ಭೋಜಣ್ಣ. ಆದ್ರೆ ನಮ್ಮ ತಂಡದಿಂದ ನಮಗೊಂದು ಆಸೆ ಇತ್ತು, ಇಂಥ ಒಂದು ಪುಣ್ಯ ಈ ಅಮ್ಮನ ಸನ್ನಿಧಿಯಲ್ಲಿ ಅವ್ರಿಗೊಂದು ಗೌರವಾರ್ಪಣೆ ಮಾಡ್ಕೊಂಡೇಳಿ ನಮಗೆ ಭಾರಿ ಒಂದು ಆಸೆ ಇತ್ತು. ಅದನ್ನೊಂದು ಇವತ್ತು ಇಲ್ಲಿ ಮಾಡುತ್ತೆ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ದೇಶದ ರಕ್ಷಣೆಗೆ ಮುಡಿಪಾಗಿಸಿದೆ ನನ್ನ ಪ್ರಾಣವನ್ನು, ಮತ್ತೆ ಹುಟ್ಟಿ ಬಂದು ಬರುವೇನು. ನೀ ಕ್ಷಮಿಸಿ ಬಿಡು, ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವನು. ಆ ದೇವರಲ್ಲಿ ಮರು ಜನ್ಮವನು ಈ ನೆಲದಲ್ಲೇ ವಾಪಸ್ ಬೇಡುವನು. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನು ಅನದಿರು. ಆ ನದಿಯಲ್ಲಿ ಹರಿಯುವನ, ನಿನ್ ಎದೆಯಲ್ಲಿ ಬದುಕುವನ, ನನಗಾಗಿ ಎಂದೆಂದೂ ಅಳದಿರು.